ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮಹಾವೀರ ಮಹಾಬಲನ ಕಥೆನಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಬ್ರಹ್ಮಾವರದಲ್ಲಿ ಆಗ್ತಿರುವ ಭವ್ಯವಾದ ಸುಂದರವಾದ ಕಂಬಳದ ಆಡಂಬರವನ್ನ ತೋರಿಸ್ತಾರೆ. ಸುತ್ತಲೂ ಗದ್ದಲ, ಕೆಲವರು ಮುಖದಲ್ಲಿ ಸಂತೋಷ, ಇನ್ನ ಕೆಲವರು ಮುಖದಲ್ಲಿ ಕುತೂಹಲ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಆ ಕಂಬಳದ ಮೆರುಗು ಒಂದು ಇಡೀ ಲೈಫ್ ನ ಸಂಕೇತವಾಗಿತ್ತು. ಅಲ್ಲಿ ಹಲವಾರು ಸ್ಪರ್ಧಿಗಳು ತಮ್ಮ ಕೋಣೆಗಳೊಂದಿಗೆ ಬಂದಿರ್ತಾರೆ. ಅದರಲ್ಲಿ ನಮ್ಮ ಮಹಾಬಲನ ಕೋಣೆಗಳು ಕೂಡ ಬಂದಿರ್ತಾವೆ. ಆದ್ರೆ ಕೋಣೆಗಳನ್ನ ಹಿಡಿದು ಅಕ್ಕಾಡಕ್ಕಿಳಿಯೋದು ಅವನಲ್ಲ, ಅವನೊಬ್ಬ ಸ್ನೇಹಿತ. ಎನಿವೆ ನಂತರ ಪಂದ್ಯ ಸ್ಟಾರ್ಟ್ ಆಗುತ್ತೆ. ಈ ಮಹಾಬಲ ಟೀಮ್ ಅವರು ಸೋಲ್ತಾರೆ. ಹಾಗೆ ಈ ಸೋಲು ಅವರಿಗೆ ಹೊಸದೇನೂ ಅಲ್ಲ. ಕಳೆದ ಹಲವಾರು ವರ್ಷಗಳಿಂದ ಇವರು ಸೋಲ್ತಾನೆ ಬರ್ತಿದ್ದಾರೆ. ಎಲ್ಲಿವರೆಗಂದ್ರೆ ಕಂಬಳದ ಕಮೆಂಟರ್ ಕೂಡ ಇವರ ಟೀಮ್ ಬಂದಾಗ ಸೋಲೋದರಲ್ಲಿ ಗಿನ್ನೆಸ್ ರೆಕಾರ್ಡ್ ಮಾಡಿದ ಮಹಾಬಲ ಟೀಮ್ ಅವರಿಗೆ ಸ್ವಾಗತ ಅಂತ ಟೀಸ್ ಮಾಡಿದ. ಲೈಕ್ ನೀವೇ ನೋಡಿ ಎಷ್ಟು ಫೇಮಸ್ ಇವರಂತ. ನಂತರ ಕಂಬಳದ ಫಂಕ್ಷನ್ಗೆ ಆ ಊರಿನ ಜಮೀನ್ದಾರನ ಎಂಟ್ರಿ ಆಗುತ್ತೆ. ಅಂದ್ರೆ ಅವ್ರು ಬರಲ್ಲ, ಅವರ ಕುರ್ಚಿ ಬರುತ್ತೆ. ಜೊತೆಲಿ ಅವರ ಮಗಳು ದಕ್ಷಿಣ ಕೂಡ ಬರ್ತಾಳೆ. ಅವಳೇ ಈ ಮೂವಿಯ ಕಥಾನಾಯಕಿ. ನೆಕ್ಸ್ಟ್ ಸೀನಲ್ಲಿ ಕಥಾನಾಯಕನ ಎಂಟ್ರಿ ಆಗುತ್ತೆ. ಅವನ ಹೆಸರು ಧನಂಜಯ್ ಅಂತ. ಆಕ್ಚುಲಿ ಇಲ್ಲ, ಒಂದು ಹೋದಲ್ಲಿ ಬಂದಲ್ಲಿ ಎಲ್ಲಾ ಕಡೆ ಕೂಡ ದನನ ಹುಡುಕ್ತಿರ್ತಾನೆ. ಬಿಕಾಸ್ ಅವನ ದನ ಕಳೆದೋಗಿರುತ್ತೆ. ಅವನ ಆಕ್ಚುಲಿ ಪಕ್ಕದ ಊರಿನವನಾಗಿದ್ದು ದನನ ಹುಡುಕುತ್ತಾ ಸೀದಾ ಬ್ರಹ್ಮಾವರಕ್ಕೆ ಬಂದಿರ್ತಾನೆ. ಬಿಕಾಸ್ ದನಗಳವರು ಸೀದಾ ಅದನ್ನ ತಗೊಂಡು ಅಲ್ಲಿಗೆ ಬಂದಿದ್ದಾರಂತ ಅವನಿಗೆ ಗೊತ್ತಾಗಿತ್ತು. ಹಾಗಂತ ಇವನಿಗೇನು ಆ ಊರಿನವರ ಮೇಲೆ ದ್ವೇಷ ಅಂತಿಲ್ಲ. ಅಲ್ಲಿನವರೊಟ್ಟಿಗೆ ಒಡನಾಟ ಕಮ್ಮಿ ಇರುತ್ತೆ, ಅಲ್ಲಿನವ್ರ ಜೊತೆ ಒಡನಾಟ ಕಮ್ಮಿ ಇರುತ್ತೆ. ಸೊ ಅದೇ ಕೂಡಲೇ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬ್ರಹ್ಮಾವರಕ್ಕೆ ಬಂದಿರ್ತಾನೆ. ಆಕ್ಚುಲಿ ಅವನಿಗಿರೋ ಒಂದೇ ಒಂದು ಜೀವ ಅಂದ್ರೆ ಅದು ಅವನ ಅಮ್ಮ. ಆದ್ರೆ ಈಗ ಅವನು ಊರ್ ಬಿಟ್ಟು ಬರೋಕೆ ಅಮ್ಮನೇ ಕಾರಣ. ಜೀವಕ್ಕೆ ಜೀವ ಅಂತ ಸುಮಾರು ವರ್ಷಗಳಿಂದ ಸಾಕಿದ್ದ ದನನ ಈ ಧನಂಜಯ್ ಒಂದಿನ ತನ್ನ ಅಸಡ್ಡೆಯಿಂದ ಕಳ್ಕೊಂಡ್ ಬಿಡ್ತಾನೆ. ಅವನು ಒಂದಿನ ಅವನ ಊರಲ್ಲಿ ಪ್ರತಿ ವರ್ಷ ಆಗೋ ಜಾತ್ರೆಗೆ ದನಗಳನ್ನ ಕರ್ಕೊಂಡು ಹೋಗಿರ್ತಾನೆ. ಸ್ವಲ್ಪ ಟೈಮ್ ವರೆಗೆ ಎಲ್ಲಾ ದನವನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದ. ಆದ್ರೆ ಸಡನ್ ಆಗಿ ಆದ ಜನಜಂಗುಳಿಂದ ಒಂದನ ಮಿಸ್ ಆಗಿ ಬಿಡುತ್ತೆ. ಅವನಿಡೀ ಜಾತ್ರೆ ಹುಡುಕ್ತಾನೆ. ಆದ್ರೆ ಎಷ್ಟೇ ಹುಡುಕಿದ್ರು ಕೂಡ ಆ ದನ ಸಿಗಲ್ಲ. ವಾಪಸ್ ಮನೆಗೆ ಬರ್ತಾನೆ. ಅಲ್ಲಿ ಕೂಡ ಬಂದಿರೋದಿಲ್ಲ. ಯಾಕಂದ್ರೆ ತಪ್ಪಿಸ್ಕೊಂಡು ಹೋಗುವಂತ ದನಗಳು ಮನೆ ಹುಡ್ಕೊಂಡು ಬರೋ ಚಾನ್ಸಸ್ ಇದೆ. ಸೊ ವಾಪಸ್ ಬರ್ಲಿಲ್ಲ ಅಂದ್ರೆ ಗ್ಯಾರಂಟಿಯಾಗಿ ಯಾರೋ ಕದ್ದು ಸಾಗಣೆ ಮಾಡಿದಾರಂತ ಅವನಿಗೆ ಗೊತ್ತಾಗುತ್ತೆ. ಸೊ ದನ ಸಿಗುವವರೆಗೂ ಮನೆಗ್ ಬರ್ಬೇಡ ಅಂತ ಅಮ್ಮ ಬೈದಿರ್ತಾರೆ. ಅವರು ಕೋಪದಲ್ಲಿ ಬೈದಿದ್ರು ಕೂಡ ಇವನಿಗೆ ಸ್ವಲ್ಪ ಹರ್ಟ್ ಆಗಿರುತ್ತೆ. ಅದೇ ಕಾರಣಕ್ಕೆ ಹುಡ್ಕೊಂಡು ಇಲ್ಲಿವರೆಗೆ ಬಂದಿದ್ದಾನೆ. ಮುಂದೇನಾಗುತ್ತೆ ನೋಡೋಣ ಬನ್ನಿ. ಆ ಊರಲ್ಲಿ ಅವನಿಗೆ ಅವನವರು ಅಂತ ಯಾರು ಕೂಡ ಇದ್ದಿರುವುದಿಲ್ಲ. ರಾತ್ರಿ ಒಂದಿನ ಅದೇ ಊರಿನ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ದಾಗ ಅವನ ಕಣ್ಮುಂದೆ ರಪ್ ಅಂತ ಒಂದು ಲಾರಿ ಪಾಸ್ ಆಗುತ್ತೆ. ಅದರಲ್ಲಿ ಅವನು ದನಗಳನ್ನ ನೋಡ್ತಾನೆ. ಮೋಸ್ಟ್ಲಿ ಇವರೇ ಕಳ್ಳರು ಅಂತ ಅದೇ ಕೂಡ್ಲೆ ಲಾರಿ ಹಿಂದೆ ಓಡ್ತಾನೆ. ಅದು ಗಟ್ಟಿಯಾಗಿ ಕೂಗ್ಕೊಂಡು ಡ್ರೈವರ್ಗೆ ಅವನು ಓಡಿ ಬರ್ತಿರೋದು ಗೊತ್ತಾಗಿ ಗಾಡಿ ನಿಲ್ಲಿಸ್ತಾನೆ. ನೋಡಿದ್ರೆ ಅದು ಆಕ್ಚುಲಿ ಮಹಾಬಲ ಟೀಮ್ ಅವರ ಗಾಡಿಯಾಗಿತ್ತು. ಹಾಗೆ ಹಿಂದೆ ಇದ್ದಿದ್ದು ಕೋಣೆಗಳೇ ಹೊರತು ದನಗಳಲ್ಲ. ಮಹಾಬಲ ಹೋಗಿ ವಿಚಾರಿಸ್ತಾನೆ, ಯಾರ್ ನೀನು, ಏನ್ ಕತೆ ಅಂತ. ಆಗ ಅವನು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದಕ್ಕೆ ಮಹಾಬಲ ಹೇಳ್ತಾನೆ, ನಂಗೆ ಗೊತ್ತಿರುವ ಹಾಗೆ ನಮ್ಮೂರಲ್ಲಿ ಯಾರು ಕೂಡ ಕಳ್ತನ ಮಾಡಲ್ಲ. ಹೊರಗಿಂದ ಬಂದು ಯಾರಾದ್ರೂ ಮಾರಿರೋ ಚಾನ್ಸಸ್ ಇದೆ. ಒಂದ್ ಪ್ಲೇಸ್ ಇದೆ, ನಾಳೆ ದಿನ ಅಲ್ಲಿ ಕರ್ಕೊಂಡು ಹೋಗ್ತೇನೆ, ಅಲ್ಲಿರ್ಬೋದೆಂಬ ಭರವಸೆ ಕೊಡ್ತಾನೆ. ಹಾಗೆ ಅವನ ತನ್ನ ಮನೆ ಕರ್ಕೊಂಡೋಗಿ ಆಶ್ರಯ ಕೊಡ್ತಾನೆ. ಮನೆಯಲ್ಲಿ ಈ ಧನಂಜಯ್ ಒಂದು ಫೋಟೋ ನೋಡ್ತಾನೆ. ಯಾರಿದು ಅಂತ ಕೇಳಿದಾಗ ಮಹಾಬಲ ಹೇಳ್ತಾನೆ, ಇವ್ ನನ್ನ ಸ್ನೇಹಿತ ಮಹಾವೀರ, ಕಂಬಳದ ದೊಡ್ಡ ಪಟು ಅಂತ. ಅಷ್ಟ್ ಬಿಟ್ಟು ಬೇರೇನು ಕೂಡ ಕತೆ ಹೇಳುದಿಲ್ಲ. ಆದ್ರೆ ಈ ಊರಲ್ಲಿ ಹರಿದಾಡ್ತಿರುವ ಒಂದು ಮುಖ್ಯವಾದ ಸಂಗತಿ ಹೇಳ್ತಾನೆ. ಅದೇನಪ್ಪ ಅಂದ್ರೆ, ಈ ಊರಲ್ಲಿ ಎಲ್ಲಿ ಬೇಕಾದ್ರೂ ಹೋಗು, ಆದ್ರೆ ರಾತ್ರಿ 12 ಗಂಟೆ ಮೇಲೆ ಊರಿನ ಸ್ಮಶಾನಕ್ ಮಾತ್ರ ಹೋಗ್ಬೇಡ. ಯಾಕಂದ್ರೆ ಅಲ್ಲಿ ಭೂತ ಇದೆ. ಊರಿನ ಎಲ್ಲಾ ಜನರಿಗೆ ಅಲ್ಲಿ ಭೂತ ಕಂಡಿದೆ. ಇವನ್ ನಾನ್ ಕೂಡ ಕಂಡು ಒಂದು ವಾರ ಜ್ವರ ಬಂದ್ ಮಲಗಿದ್ದೆ. ಅದು ಮಾಸ್ತಿ ದೆವ್ವ ಅಂತ. ಸಾಮಾನ್ಯವಾಗಿ ಅದು ಮೊದಲು ಮನುಷ್ಯನ್ ತರ ನಮ್ಮ ಮುಂದೆ ಕಾಣಿಸಿಕೊಳ್ಳುತ್ತೆ. ಆದ್ರೆ ಹೋಗ್ತಾ ಹೋಗ್ತಾ ಅದ್ ನಮ್ಮೊಟ್ಟಿಗೆ ಬೀಡಿ ಎಲಡಿಕೆ ಕೇಳುತ್ತೆ. ನಾವು ಕೊಟ್ಟಾಗ ಅದರ ಕೈ ತೂತಾಗಿದ್ದ ಕಾರಣ ಅದು ಕೆಳಗೆ ಬೀಳುತ್ತೆ. ಆಗ ನಾವೇನಾದ್ರೂ ಹೆಕ್ಕಿ ಕೊಟ್ರೆ ನಮ್ ಕತೆ ಮುಗಿತಂತ. ಮಾಸ್ತಿದು ಕರಾವಳಿಯ ಫೇಮಸ್ ದೆವ್ವ ಅಂತ ಅವನ್ ಹೇಳ್ತಾನೆ. ಈ ಧನಂಜಯ್ ಮನಸ್ಸೊಳಗೆ ನಗುತ್ತಾ ಸುಮ್ನಾಗ್ತಾನೆ. ಎನಿವೆ ಅದರ ನೆಕ್ಸ್ಟ್ ಡೇ ಸೀದಾ ಅವರೆಲ್ಲರೂ ಒಂದು ಗೋಶಾಲೆಗೆ ಹೋಗ್ತಾರೆ. ಅಲ್ಲವನ ದನ ಇದೆಯಾ ಇಲ್ವಂತ ನೋಡೋಕೆ. ಬಟ್ಟಲಿ ದನದ ಬದಲು ಅವನ ಪರಿಚಯ ದಕ್ಷಿಣ ಅಂತ ಅದೇ ಜಮೀನ್ದಾರರ ಮಗಳೊಟ್ಟಿಗಾಗುತ್ತೆ. ಅವಳು ಅಲ್ಲಿದ್ದ ಒಂದು ಹಸುಗೆ ಟ್ರೀಟ್ ಮಾಡ್ತಿರ್ತಾಳೆ. ಆದ್ರೆ ಏನೇ ಮಾಡಿದ್ರೂ ಅವಳಿಗೆ ಅರ್ಥ ಆಗ್ತಿರ್ಲಿಲ್ಲ ಏನ್ ಸಮಸ್ಯೆ ಅಂತ. ಆಗ ಧನಂಜಯ್ ಹೋಗಿ ಆ ದನದೊಟ್ಟಿಗೆ ಮಾತಾಡಿ ಅದರ ಸಮಸ್ಯೆನ ತಿಳ್ಕೊಂಡು ಸೊಲ್ಯೂಷನ್ ಹೇಳ್ತಾನೆ. ಅದರಿಂದ ಈ ದಕ್ಷಿಣ ಇಂಪ್ರೆಸ್ ಆಗ್ತಾಳೆ. ಹೋದಲ್ಲಿ ಬಂದಲ್ಲಿ ದೇವಸ್ಥಾನ ಎಲ್ಲಾ ಕಡೆ ಕೂಡ ಅವಳೇ ಸಿಗ್ತಿರ್ತಾಳೆ. ಅವನಿಗೆ ಕೂಡ ಅವಳ ಮೇಲೆ ಮನಸ್ಸಾಗಿದ್ದರಿಂದ ಇಬ್ಬರು ಆವತ್ತಿಂದ ಪ್ರೀತಿ ಮಾಡೋಕೆ ಶುರು ಮಾಡ್ತಾರೆ. ಆ ರಾತ್ರಿ ಮನೇಲಿ ಎಲ್ಲರೂ ಮಲಗಿರ್ತಾರೆ. ಆವಾಗ ಧನಂಜಯ್ಗೆ ಏನೋ ಶಬ್ದ ಕೇಳಿ ಎಚ್ಚರವಾಗುತ್ತೆ. ನೋಡಿದ್ರೆ ಕೋಣೆಗಳ ಕೊಟ್ಟಿಗೆಯಿಂದ
ಕೋಣೆಗಳು ವಿಚಿತ್ರವಾಗಿ ಕೂಗ್ತಿರ್ತಾವೆ. ಲೈಕ್ ಅಪಾಯ ಆದಾಗ ಮಾತ್ರವು ಆ ರೀತಿ ಕೂಗುವುದಂತ ಅವನಿಗೆ ಗೊತ್ತಾಗಿ ಸೀದಾ ಹೊರ ಬರ್ತಾನೆ. ಅಲ್ಲವನಿಗೆ ಒಂದು ಶಾಕಿಂಗ್ಲಿ ದೆವ್ವದ ಆಕೃತಿ ತೋರುತ್ತೆ. ಅವನದೇ ಕೂಡಲೇ ಟಾರ್ಚ್ ಬೆಳಕನ್ನ ಅದ್ರ ಮೇಲೆ ಹಾಕ್ತಾನೆ. ಆಗದು ಅಲ್ಲಿಂದ ಮಾಯವಾಗುತ್ತೆ. ಅನಂತರ ಆ ವಿಷಯನ ಅವನು ಮಹಾಬಲ್ಗೆ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಹೇಳಿದ್ನಲ್ಲ ಈ ಊರಲ್ಲಿ ದೆವ್ವದ ಕಾಟಿದೆ ಅಂತ. ಇಷ್ಟೊತ್ತಲ್ಲಿ ಯಾಕೆ ಹೊರ ಬಂದೆ ಅಂತ ಕೇಳ್ತಾನೆ. ಏನೋ ಶಬ್ದ ಆಯ್ತು ಅದಕ್ಕೆ ಬಂದೆ ಅಂತಾನೆ. 12 ಗಂಟೆ ಮೇಲೆ ಈ ಊರಲ್ಲಿ ಯಾರು ಕೂಡ ಮನೆಯಿಂದ ಹೊರ ಬರಲ್ಲ. ಇನ್ಮೇಲೆ ಏನೇ ಶಬ್ದ ಕೇಳಿದ್ರು ಹೊರ ಬರ್ಬೇಡ ಅಂತ ವಾರ್ನ್ ಮಾಡಿ ಸೀದಾ ಒಳ ಕಳಿಸ್ತಾನೆ. ಆದ್ರೆ ಅದರ ನೆಕ್ಸ್ಟ್ ಡೇ ಒಂದು ಬೆಚ್ಚಿ ಬೀಳುವ ಸಂಗತಿ ಆಗುತ್ತೆ. ಹಳ್ಳಿಯ ಸ್ಮಶಾನದಲ್ಲಿ ಹೂತಿಟ್ಟ ಒಂದು ಶವನ ಡಿಗ್ ಮಾಡಿ ಯಾರೋ ಕತ್ಕೊಂಡು ಹೋಗಿದಾರಂತ. ಊರಿನ ಕೆಲವರು ಅದೆಲ್ಲ ಅದೇ ದೆವ್ವದ ಕಾಟ ಅಂತ ಸುಮ್ನಾದ್ರೆ, ಇನ್ನ ಕೆಲವು ವಿದ್ಯಾವಂತರು ಇದಕ್ಕೇನೋ ಬೇರೆ ಕಾರಣ ಇರ್ಬೋದಂತ ಸೀದಾ ಜಮೀನ್ದಾರರ ಮನೆಗೆ ಹೋಗ್ತಾರೆ. ಆ ಕಾಲದಲ್ಲಿ ಜನರು ಜಾಸ್ತಿ ಪೊಲೀಸ್ಗಿಂತ ಜಮೀನ್ದಾರರನ್ನ ನಂಬ್ತಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಜಮೀನ್ದಾರರಿಗೆ ಹುಷಾರಿಲ್ಲದ ಕಾರಣ ಅವ್ರು ಮನೆ ಬಿಟ್ಟು ಹೊರಗೇನೆ ಬರ್ತಿರ್ಲಿಲ್ಲ. ಲಕ್ವಾಡದ ಕಾರಣ ಮಾತಾಡ್ಲಿಕ್ಕೆ ಕೂಡ ಆಗ್ತಿರ್ಲಿಲ್ಲ. ಜನರು ಅವರೊಟ್ಟಿಗೆ ಮಾತಾಡ್ಬೇಕಂದ್ರೆ ಅವರ ಮಗಳು ಅವ್ರನ್ನ ಬಾಲ್ಕನಿಗೆ ಕರ್ಕೊಂಡ್ ಬರ್ತಿದ್ಲು. ಏನಿದ್ರು ಅವಳೇ ಉತ್ತರ ಕೊಡ್ತಿದ್ಲು. ಈಗ ಕೂಡ ಹೇಳ್ತಾಳೆ, ಏನೇ ಇದ್ರು ನಾನ್ ನೋಡ್ಕೋತೇನೆ, ಸಿಟಿಗೆ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೇನೆ ಅಂತ ಭರವಸೆ ಕೊಡ್ತಾಳೆ. ಅದರಿಂದ ಇವರಿಗೆಲ್ಲ ಸಮಾಧಾನ ಆಗಿ ಅಲ್ಲಿಂದ ವಾಪಸ್ ತಮ್ಮ ಮನೆಗೆ ಹೋಗ್ತಾರೆ. ಹೀಗಿರುವಾಗ ಒಂದಿನ ರಾತ್ರಿ ಧನಂಜಯ್ ದಿನವೆಲ್ಲ ಲವ್ ಬರ್ಡ್ಸ್ ತರ ತಿರುಗಿದ ನಂತರ ಈ ದಕ್ಷಿಣನ ಅವಳ ಮನೆ ಬಿಟ್ಟು ಬರಕ್ ಹೋಗ್ತಾನೆ. ಮನೆ ಒಳಗ್ ಹೋಗಲ್ಲ, ದೂರದಲ್ಲಿ ಬಿಟ್ಟು ಹೋಗ್ತಾನೆ. ಇಫ್ ಇನ್ ಕೇಸ್ ಯಾರಿಗಾದ್ರೂ ಗೊತ್ತಾದ್ರೆ ಸಮಸ್ಯೆ ಆಗುತ್ತಂತ. ಅವನಾಗ ಅವರ ಮನೆಯ ಅಡ್ಗೆ ಕೋಣೆಯಲ್ಲಿ ಒಬ್ಬ ಮಹಿಳೆನ ಗಮನಿಸ್ತಾನೆ. ಅವಳು ಅಡ್ಗೆ ಕೋಣೆಯಲ್ಲಿ ಚೇರ್ ಹಾಕೊಂಡು ಕೂತಿದ್ಲು. ಇವನಿಗೆ ಅರ್ಥ ಆಗಲ್ಲ, ಅಡ್ಗೆ ಕೋಣೆಯಲ್ಲಿ ಯಾರಪ್ಪ ಚೇರ್ ಹಾಕೊಂಡು ಕೂರ್ತಾರಂತ. ಅದೇ ಒಂದು ತಲೆಗೆ ಹಾಕೊಂಡು ಅಲ್ಲಿಂದ ವಾಪಸ್ ಹೋಗ್ತಾನೆ. ಹಾಗೆ ಅದರ ನೆಕ್ಸ್ಟ್ ಡೇ ಅದ್ರ ಬಗ್ಗೆ ದಕ್ಷಿಣ ತರ ಕೇಳಿದಾಗ ಅವ್ರ ನಮ್ಮಮ್ಮ 3 ಹೊತ್ತು ನಿಂತ್ಕೊಂಡು ಅಡಿಗೆ ಮಾಡ್ತಿರ್ತಾರೆ. ಅದಕ್ಕೆ ಮಂಡಿನವರಿಗೆ ಅದಕ್ಕೆ ಕೂತ್ಕೊಂಡು ಅಡಿಗೆ ಮಾಡ್ತಾರಂತ. ಹಾಗೆ ನಿಮ್ಮನಲ್ಲಿ ಯಾರಲ್ಲಿದ್ದಾರಂತ ಕೇಳಿದಾಗ ಅವಳು ಹೇಳ್ತಾಳೆ, ಸದ್ಯಕ್ಕೆ ಅಪ್ಪ ಅಮ್ಮ ಅಷ್ಟೇ, ಇನ್ಮೇಲೆ ಜನ ಹೆಚ್ಚಾಗ್ತಾ ಹೋಗ್ತಾರಂತ. ಇವನು ಯಾರಂತ ಕೇಳಿದಾಗ ನೀನು ಹಾಗೆ ನಿನ್ನ ಮನೆಯವರಂತ ಅವಳು ನಾಚ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾಳೆ. ಆ ಮಾತ್ ಕೇಳಿ ಈ ಧನಂಜಯ್ಗೆ ತನ್ನ ಅಮ್ಮ ನೆನಪಾಗುತ್ತೆ. ಹಾಗೆ ತಾನಿಲ್ಲಿ ಯಾಕೆ ಬಂದೆ ಅನ್ನೋದು ಕೂಡ ನೆನಪಾಗುತ್ತೆ. ದನ ಹುಡ್ಕೊಂಡ್ ಬಂದವನು ಇನ್ನು ಏನ್ ಮಾಡ್ತಿದ್ದೇನಂತ ಅದೇ ಕೂಡ್ಲೆ ಅಲ್ಲಿಂದ ಹೊರಟು ಸರ್ಚಿಂಗ್ ಕಾರ್ಯನ ಶುರು ಮಾಡ್ತಾನೆ. ಮಾವಲನ್ನ ಕರ್ಕೊಂಡು ಅದು ಬೈಕಲ್ಲಿ. ಆದ್ರೆ ಬೆಳಗಿಂದ ನೈಟ್ ವರೆಗೆ ಎಷ್ಟೇ ಹುಡುಕಿದ್ರು ಕೂಡ ಅವರಿಗೆ ಸಿಗುವುದಿಲ್ಲ. ನಿರಾಸೆಲಿ ರಾತ್ರಿ 12 ಗಂಟೆಗೆ ವಾಪಸ್ ಬರ್ತಿರುವಾಗ ಈ ಧನಂಜಯ್ಗೆ ಊರಿನ ಸ್ಮಶಾನದ ಒಳಗೆ ಯಾರೋ ಬೇರೋದು ತೋರುತ್ತೆ. ಅದೇ ಕೂಡಲೇ ನಿಲ್ಲಿಸಿ ಹೇಳ್ತಾನೆ, ಇಲ್ಲಿ ಯಾರೋ ಇದ್ದಾರೆ ಮರೆ ಅಂತ. ಅದಕ್ಕೆ ಮಹಾಬಲ, ನಾ ಮೊದ್ಲೇ ಹೇಳ್ದೆ ಈ ದಾರಿಲಿ ಬರೋದ್ ಬೇಡ, ಇಲ್ಲಿ ದೆವ್ವದ ಕಾಟ ಇದೆ, ನೀನ್ ಕೇಳಲಿಲ್ಲ, ಮನೆಗೋಗುವ ಡೇಂಜರ್ ಪ್ಲೇಸ್ ಇದು ಅಂತ ಹೇಳ್ತಾನೆ. ಮೋಸ್ಟ್ಲಿ ಹೆಣ ಮಿಸ್ ಆಗಿರುವುದರ ಹಿಂದೆ ಇವನ ಕೈವಾಡ ಇರಬೇಕು. ದೆವ್ವದ ವೇಷ ಹಾಕಿ ಜನರಿಗೆಲ್ಲ ಹೆದರ್ಸ್ತಿದ್ದನಂತ ಅವನ ಸೀದಾ ಹೋಗಿ ಹಿಡಿತಾನೆ. ಮಹಾಬಲ್ ಮಾತ್ರ ಬೈಕ್ ಹತ್ತಿರ ನಿಂತಿರ್ತಾನೆ. ಧನಂಜಯ್ಗೆ ಗೊತ್ತಾಗುತ್ತೆ ಇದ್ಯಾವುದೇ ದೆವ್ವ ಅಲ್ಲ, ದೆವ್ವದ ಮಾಸ್ಕ್ ಹಾಕಿ ಒಬ್ಬ ವ್ಯಕ್ತಿ ಈ ರೀತಿ ಮಾಡ್ತಿದ್ದಾನಂತ. ಅವನು ಧನಂಜಯನ ತಳ್ಳಿ ಓಡಿ ಹೋಗ್ತಾನೆ. ಆದ್ರೆ ಇವನು ಹೋಗಿ ಹಿಡಿದು ಅವನ ಮಾಸ್ಕ್ ತೆಗಿತಾನೆ. ಹಾಗೆ ನೋಡಿ ಅವನಿಗೆ ಶಾಕ್ ಆಗುತ್ತೆ. ಇನ್ನೇನು ಅವನು ರಿಯಾಕ್ಟ್ ಮಾಡ್ಬೇಕು, ಆವಾಗ ಅವನ ಹಿಂದಿಂದ ಯಾರೋ ಬಂದು ತಲೆಗೆ ಹೊಡೆದು ಅವನಲ್ಲೇ ಪ್ರಜ್ಞೆ ತಪ್ಪಿ ಹೋಗ್ತಾನೆ. ಇಷ್ಟೊತ್ತಾದ್ರೂ ಧನಂಜಯ್ ಬರ್ದಿರೋದ್ ನೋಡಿ ಕಾದು ಕಾದು ಸಾಕಾಗಿ ಮಹಾಬಲ್ ಹೋಗಿ ನೋಡಿದಾಗ ಅಲ್ಲವನು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಅದೇ ಕೂಡಲೇ ಅವನ ಮನೆ ಕರ್ಕೊಂಡು ಹೋಗ್ತಾನೆ. ಪ್ರಜ್ಞೆ ಬಂದಾದ ನಂತರ ಧನಂಜಯ್ ಹೇಳ್ತಾನೆ, ಸ್ಮಶಾನದಲ್ಲಿ ಇದ್ದ ವ್ಯಕ್ತಿ ಬೇರೆ ಯಾರು ಅಲ್ಲ, ಇವನೇ ಅಂತ ಗೋಡೆ ಮೇಲಿದ್ದ ಫೋಟೋ ತೋರಿಸ್ತಾನೆ. ಮಹಾವೀರನೇ ಅದು ಅಂತ. ಅದನ್ನ ಕೇಳಿ ಇವನಿಗೆ ಶಾಕ್ ಆಗುತ್ತೆ. ಅವನಾಗ್ಲಿಕ್ಕೆ ಸಾಧ್ಯನಿಲ್ಲ, ಯಾಕಂದ್ರೆ ಅವನ್ ಸತ್ತೋಗಿ 1 ವರ್ಷ ಆಯ್ತು. ನಿಜ, ಅವರಿಬ್ರೇ ಕೂಡ ಕನ್ಫ್ಯೂಸ್ ಆಗುತ್ತೆ. ಮಹಾಬಲ್ ಹೇಳ್ತಾನೆ, ಕತ್ಲಲ್ಲಿ ನೀನು ಯಾರನ್ನೋ ನೋಡಿ ಮಹಾವೀರ್ ಅಂದ್ಕೊಂಡೆ, ಯಾಕಂದ್ರೆ ಬಂದಾಗಿಂದ ನಿನಗೆ ಅವನ ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು, ಆ ರೀತಿ ಭ್ರಮೆ ಆಗಿದೆ ಬಿಟ್ರೆ ಬೇರೇನು ಕೂಡ ಅಲ್ಲ ಅಂತ. ಇವನೇ ಕೂಡ ಹೌದೆಣಿಸಿ ಸುಮ್ನಾಗ್ತಾನೆ. ಬಟ್ ಒಂದಂತೂ ಗೊತ್ತಾಗುತ್ತೆ, ಊರಲ್ಲಿ ಯಾವುದೇ ದೆವ್ವದ ಕಾಟೆಲ್ಲ ದೆವ್ವದ ವೇಷ ಹಾಕಿ ಜನರು ಸ್ಮಶಾನದ ಕಡೆ ಬರಬಾರ್ದಂತ ಈ ರೀತಿ ಎಲ್ಲ ಮಾಡ್ತಿದಾರಂತ. ಹಾಗೆ ಆ ಹೆಣ ಕಳ್ಳರು ಯಾರು ಅಂತ ತಿಳ್ಕೊಬೇಕಂತ ಪಣ ತೊಡ್ತಾನೆ. ಸೊ ಮತ್ತೆ ಪುನಃ ಸ್ಮಶಾನಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲ ಅವನಿಗೆ ಏನು ಕೂಡ ಸಿಗುದಿಲ್ಲ. ಆಮೇಲೆ ಮನೆಗೆ ಬಂದಾಗ ಅವನಿಗೆ ಕೊಟ್ಟಿಗೆ ಬಳಿ ಈ ಕೋಣೆಗಳೆಲ್ಲ ಯಾವುದೋ ಚೀಲನ ತಿಂತಿರೋದು ಗೊತ್ತಾಗಿ ಹೋಗಿ ನೋಡಿದಾಗ ಅವನಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಆ ಚೀಲದೊಳಗೆ ಮನುಷ್ಯರ ಬೆರಳುಗಳಿದ್ದವು. ಹಾಗೆ ಅಲ್ಲಿದ್ದ ಒಂದು ಸೀಕ್ರೆಟ್ ರೂಮ್ ಅನ್ನ ಓಪನ್ ಮಾಡಿ ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂತ ಈ ಎಲ್ಲಾ ವಸ್ತುಗಳಿದೆ.
ಹಾಗೆ ಯಾರೋ ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾರಂತ. ಸೊ ಇವನಿಗೆ ಗೊತ್ತಾಗುತ್ತೆ ಇದನ್ನೆಲ್ಲ ಮಾಡಿದ್ದು ಬೇರೆ ಯಾರು ಅಲ್ಲ, ಮಹಾಬಲ ಅಂತ. ಸೊ ಅದೇ ಕೂಡ್ಲೆ ಹೋಗಿ ಅವನಿಗೆ ಹೊಡೆದು ಬಡಿದು ಬಾಯ್ ಬಿಡಿಸ್ತಾನೆ. ಅಲ್ಲಿ ಅವನು ಎಲ್ಲವನ್ನ ಹೇಳ್ತಾ ಹೋಗ್ತಾನೆ. ಇಷ್ಟು ವರ್ಷ ಆದ್ರೂ ನಾವು ಒಂದೇ ಒಂದ್ಸಲ ಕೂಡ ಕಂಬಳದಲ್ಲಿ ಗೆದ್ದೇ ಇಲ್ಲ. ಗೆಲ್ಲಬೇಕಂತ ತುಂಬಾ ಆಸೆ ಇತ್ತು. ಆಗ ಮಹಾವೀರ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಹೇಳ್ತಾನೆ. ಡೀಮನ್ ಒಟ್ಟಿಗೆ ಡೀಲ್ ಮಾಡ್ಕೊಂಡ್ರೆ ಇದು ಸಾಧ್ಯ ಅಂತ. ಡೀಮನ್ಗೆ ಏನಾದ್ರೂ ಕೊಟ್ಟು ಖುಷಿ ಪಡಿಸಿದ್ರೆ ಅದು ಕೋಣನ ಪೊಸೆಸ್ ಮಾಡಿ ಶಕ್ತಿ ಬಂದು ಒಳ್ಳೆ ರೀತಿ ಓಡುತ್ತೆ ಅಂತ. ಆ ಡೀಮನ್ಗೆ ಖುಷಿ ಕೊಡ್ಬೇಕಂತಾನೆ ಸ್ಮಶಾನದ ಹೆಣಗಳ ಬೆರಳುಗಳನ್ನ ತಂದು ರೀಚಲ್ ಮಾಡ್ತಿದ್ವಿ. ಸ್ಮಶಾನದ ಕಡೆ ಯಾರು ಬರಬಾರ್ದಂತ ಮಹಾವೀರಂಗೆ ದೆವ್ವದ ವೇಷ ಹಾಕಿಸಿ ಆ ಕೆಲಸ ಮಾಡಿಸ್ತಿದ್ದೆ. ಜನರು ಸ್ಮಶಾನದ ತೀರ ಬರಬಾರ್ದು, ನಮ್ ಕೆಲಸಕ್ಕೆ ಅಡ್ಡಿ ಆಗ್ಬಾರ್ದಂತ. ಆದ್ರೆ ನಿಂಗೆ ಆ ದಿನ ಮಹಾವೀರ ಅಲ್ಲಿರೋದ್ ಗೊತ್ತಾಗಿ ಅವನ್ನ ಹಿಡ್ದೆ. ಆಗ ನಾನೇ ನಿನ್ನ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪಿಸಿದ್ದು. ಹಾಗೆ ಆಮೇಲೆ ಮಹಾವೀರ ಬದುಕಿಲ್ಲ ಸತ್ತಿದ್ದಾನೆ ಅಂತೆಲ್ಲ ಕತೆ ಕಟ್ಟಿದ್ದು. ಹಾಗಾದ್ರೆ ಆ ಹೆಣಗಳೆಲ್ಲ ಎಲ್ಲಿದೆ ಅಂತ ಕೇಳ್ತಾನೆ. ಅದಕ್ಕೆ ಮಹಾಬಲ, ನಂಗ್ ನಿಜವಾಗ್ಲೂ ಗೊತ್ತಿಲ್ಲ. ನಾವು ಬರೀ ಹೆಣದ ಬೆರಳುಗಳನ್ನ ಕಟ್ ಮಾಡಿ ತಗೊಂಡ್ ಬಂದು ಹೆಣನ ಅಲ್ಲಿ ಮುಚ್ಚಿ ಬರ್ತಿದ್ವಿ. ಮೊದಲೇ ಸಲ ಹೆಣ ಮಿಸ್ ಆಗಿದೆ ಅಂತ ಸುದ್ದಿ ಸ್ಪ್ರೆಡ್ ಆದಾಗ ನಮಗೆ ಭಯ ಆಗಿತ್ತು, ನಮ್ಮನ್ನ ಬಿಟ್ಟು ಬೇರೆ ಯಾರು ಇದ್ದಾರಂತ. ಆದ್ರೆ ನಿಜವಾಗ್ಲೂ ಹೆಣಗಳನ್ನ ನಾವು ಕದ್ದಿಲ್ಲ ಅಂತ ಹೇಳ್ತಾನೆ. ಇವನಿಗೆ ಇನ್ನೂ ತಲೆ ಹಾಳಾಗುತ್ತೆ. ಹಾಗಾದ್ರೆ ಇನ್ನೂ ಒಬ್ಬ ಕ್ರಿಮಿನಲ್ ಇದ್ದಾನಂತ ಅವನಿಗೆ ಗೊತ್ತಾಗುತ್ತೆ. ಅವನ್ನ ಹಿಡಿಯೋಕೆ ಟ್ರೈ ಮಾಡ್ತಾನೆ. 24 ಗಂಟೆ ಸ್ಮಶಾನಕ್ಕೆ ಕಾವಲಾಗ್ತಾನೆ. ಆದ್ರೂ 1 ವಾರ ಆದ್ರೂ ಕೂಡ ಯಾವುದೇ ರೀತಿಯ ಸುಳಿವು ಸಿಗುದಿಲ್ಲ. ಆ ರಾತ್ರಿ ಧನಂಜಯ್ ದಕ್ಷಿಣನ ಬಿಟ್ಟು ಹೊರಡುವಾಗ ಅದೇ ಅವಳ ಅಮ್ಮ ಸೇಮ್ ಅದೇ ಡ್ರೆಸ್ ಹಾಕೊಂಡು ಸೇಮ್ ಅದೇ ಚೇರ್ ಮೇಲೆ ಕೂತಿರೋದು ಅವನಿಗೆ ತೋರುತ್ತೆ. ಇವನಿಗ ಗೊತ್ತಾಗುತ್ತೆ ಇವಳು ಬೈಕಲ್ಲಿ ಬ್ಯಾಗ್ನ ಬಿಟ್ಟೋಗಿದ್ದಾಳಂತ. ಸೀದಾ ಮನೆಗೆ ಹೋಗ್ತಾನೆ. ಒಳಗೋಗಲ್ಲ, ಬಾಗಿಲ ಬಳಿ ನಿಂತೆ ಅವಳನ್ನ ಕರಿತಾನೆ. ಬಟ್ ಬರಲ್ಲ. ಹೋಗ್ಲಿ, ಅಡಿಗೆ ಕೋಣಲಿರೋ ಆಂಟಿ ಹತ್ತಿರ ಕೊಟ್ಟೋಗುವಂತ ಅಲ್ಲೋಗಿ ಮಾತಾಡಿಸ್ತಾನೆ. ಆದ್ರೆ ರಿಯಾಕ್ಷನ್ ಬರಲ್ಲ. ಗಾಬರಿಯಲ್ಲಿ ಹೋಗಿ ಮುಂದೋಗಿ ನೋಡಿದಾಗ ಶಾಕಿಂಗ್ಲಿ ಅದೊಂದು ಸೀರೆ ಉಡಿಸಿ ಕೂರಿಸಿದ್ದ ಒಂದು ಡೆಡ್ ಬಾಡಿ ಆಗಿತ್ತು. ಇವನಿಗೆ ಅದನ್ನ ಕಂಡ ಕೂಡ್ಲೆ ಉಸಿರೇ ನಿಂತೋದಾಗುತ್ತೆ. ಹಾಗೆ ಅಲ್ಲಿಂದ ಹೊರಬಂದಾಗ ಇನ್ನೊಂದು ಡೆಡ್ ಬಾಡಿಗೆ ಬಟ್ಟೆ ಹಾಕಿ ಕುರ್ಚಿ ಮೇಲೆ ಕೂರಿಸಿರ್ತಾರೆ. ಇವನು ಇನ್ನೇನುವಾಗ ಅಲ್ಲಿಂದ ಹೊರಗೆ ಹೋಗ್ಬೇಕು. ಆಗ ಮೇಲಿಂದ ದಕ್ಷಿಣ ಬರೋದು ಗೊತ್ತಾಗುತ್ತೆ. ಇವನು ಅಲ್ಲಿ ಹೋಗಿ ಬಚ್ಚಿಗೂರ್ತಾನೆ. ಶಾಕಿಂಗ್ಲಿ ಅವಳು ಕೆಳಗ್ ಬಂದ್ ಕೂಡ್ಲೆ ಅಲ್ಲಿದ್ದ ಡೆಡ್ ಬಾಡಿ ನೋಡಿ, ಆಂಟಿ ನಿಮ್ದು ಊಟ ಆಯ್ತಾ, ನಂದಾಯ್ತು ಅಂತೆಲ್ಲ ವಿಚಿತ್ರವಾಗಿ ಅವರೊಟ್ಟಿಗೆ ಮಾತಾಡ್ತಿರ್ತಾಳೆ. ಹಾಗೆ ಅಡುಗೆ ಕೋಣೆ ಒಳಗೆ ಹೋಗಿ ಅಮ್ಮ ಊಟ ರೆಡಿ ಆಯ್ತಾ, ಅಪ್ಪ ಕೇಳ್ತಿದಾರಂತ ಆ ಡೆಡ್ ಬಾಡಿ ಒಟ್ಟಿಗೆ ಮಾತಾಡ್ತಿರ್ತಾಳೆ. ಆಮೇಲೆ ಊಟ ತಗೊಂಡು ಸೀದಾ ಮೇಲೋಗ್ತಾಳೆ. ಇವನು ಕೂಡ ಮೇಲೋಗಿ ನೋಡ್ತಾನೆ. ಶಾಕಿಂಗ್ಲಿ ಅಲ್ಲವಳು ಮೇಲಿದ್ದ ಅವಳ ಅಪ್ಪ ಜಮೀನ್ದಾರರ ಡೆಡ್ ಬಾಡಿಗೆ ಊಟ ತಿನ್ನಿಸ್ತಾ ವಿಚಿತ್ರವಾಗಿ ಮಾತಾಡ್ತಿರ್ತಾಳೆ. ಅಂದ್ರೆ ಜಮೀನ್ದಾರರು ಯಾವತ್ತೋ ಸತ್ತೋಗಿದ್ದಾರೆ, ಅವರಿಗೆ ಲಕ್ವ ಹೊಡೆದಿದಂತೆಲ್ಲ ಸುಳ್ಳು ಹೇಳಿ ಜನರಿಗೆ ಅವರ ಡೆಡ್ ಬಾಡಿ ತೋರಿಸಿ ನಂಬಿಸ್ತಿದ್ಲು. ಅಂಡ್ ಸ್ಮಶಾನದಲ್ಲಿದ್ದ ಹೆಣವೆಲ್ಲ ಕದ್ದಿದ್ದು ಇವಳೆ. ಅವಳು ಇವನತ್ರ ಒಂದ್ ಮಾತು ಹೇಳಿದ್ಲು, ನೆನಪಿದ್ಯಾ? ಸದ್ಯಕ್ಕೆ ಅಪ್ಪಮ್ಮ ಮಾತ್ರ, ಇನ್ನೂ ಜನ ಬರ್ತಾರಂತ. ಆಕ್ಚುಲಿ ಅವಳು ಹೇಳಿದ್ದು ಇದೇ ಡೆಡ್ ಬಾಡಿಗಳಿಗೇನೋ. ಈ ಧನಂಜಯ ಹೆದರ್ಕೊಂಡು ಅದೇ ರಾತ್ರಿ ಊರ್ ಬಿಡ್ತಾನೆ. ಇನ್ನು ದಕ್ಷಿಣ ಅದೇ ಊರಲ್ಲಿ ಅದೇ ರೀತಿ ಇನ್ನೂ ಕೂಡ ಇದ್ದಾಳೆ. ಇಲ್ಲಿ ದಕ್ಷಿಣಗೆ ಮಾನಸಿಕ ರೋಗ. ಅವಳೊಬ್ಬಳು ಸೈಕೋ. ಅವಳಿಗೆ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅವಳ ಅಪ್ಪ ಅಮ್ಮ ಅವಳನ್ನ ಮದುವೆ ಮಾಡಿಸಿ ಬೇರೆ ದೇಶಕ್ಕೆ ಕಳಿಸೋ ಪ್ಲಾನ್ ಹಾಕಿದ್ರು. ಇವಳು ಇಷ್ಟೆಲ್ಲ ಅಂತ ಎಷ್ಟೇ ಸಲ ಹೇಳಿದ್ರು ಅವ್ರು ಯಾರು ಅವಳ ಮಾತೇ ಕೇಳಲಿಲ್ಲ. ಮೊದಲೇ ಸೈಕೋ ಆಗಿದ್ದ ಅವಳು ಎಲ್ಲರನ್ನ ಕೊಂದಾಕ್ತಾಳೆ. ಆದ್ರಲ್ಲಿ ಅವಳೊಬ್ಬಳಿಗಿರೋಕ್ಕಾಗಲ್ಲ. ಅದಕ್ಕೋಸ್ಕರ ಡೆಡ್ ಬಾಡಿ ಇಟ್ಕೊಂಡು ಅವರೆಲ್ಲ ಬದುಕಿದ್ದಾರಂತ ಒಬ್ಬಳೆ ಲೈಫ್ನ ಲೀಡ್ ಮಾಡ್ತಿರ್ತಾಳೆ. ಪ್ಯೂರ್ ಸೈಕೋಟಿಕ್ ಪೇಷಂಟ್ ಅಂತ ಹೇಳ್ಬೋದು. ಹಾಗೆ ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ.